ಸರ್ ಇವಾಗ ತುಂಬ ಕೆ ಪಿ ಎಸ್ ಇದು ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ. ಪಿ ಡಿ ಒ ಆಯಿತು, ಗ್ರೂಪ್ ಸಿ ಎಕ್ಸಾಮ್ಸ್ ಆಯಿತು, ಗ್ರೂಪ್ ಇದು ಸ್ವಲ್ಪ ಬಿಟ್ಟಿದ್ದಾರೆ. ಹೆಂಗೆ ಸರ್ ಪ್ರಿಪೇರ್ ಮಾಡೋದು? ಎಲ್ಲ ಒಂದೇ ಇರುತ್ತಾ? ಎಲಿಮಿನೇಷನ್ಸ್ ಎಕ್ಸಾಮಲ್ಲಿ ಪ್ಯಾಟರ್ನ್ ಎಲ್ಲ ಹೆಂಗಿರುತ್ತೆ ಸರ್? ಸ್ವಲ್ಪ ಹೇಳಿ ಸರ್. ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದ್ದೀರಾ ಅಲ್ವಾ? ಸೊ ಕೆ ಪಿ ಎಸ್ ಸಿ ಇಂದ ಇವಾಗ ನಿಮಗೆ ಕೆ ಎಸ್ ನೋಟಿಫಿಕೇಶನ್ ಆಗಿದೆ, ಪಿ ಡಿ ಒ ಆಗಿದೆ, ವಿ ಎ ಕೂಡ ಆಗಿದೆ. ಯು ಪಿ ಎಸ್ ಸಿ ಅಂತಂದ್ರೆ ಎಲ್ಲ ಸಿಲೆಬಸ್ ಓದಿರ್ತೀವಿ, ಬಟ್ ಯಾವುದು ಟಾಪಿಕ್ನ ಜಾಸ್ತಿ ಓದಿದ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಕೆ ಎಸ್ಗೆ ಎಷ್ಟು ಬೇಕು ಅಷ್ಟೇ, ಯಾಕಂದ್ರೆ ಕೆ ಎಸ್ ಅಲ್ಲಿ ನಿಮಗೆ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಸಿಲೆಬಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಏನು ಓದಬೇಕು ಏನು ಇದು ಮಾಡಬಾರ್ದು ಅಂತ. ಪಿ ಡಿ ಒ ಕೂಡ ಅದೇ ಆಯಿತು. ಸೊ ಏನಕ್ಕೆ ಅಂತಂದ್ರೆ ನಿಮ್ಮ ಹತ್ರ ಆಲ್ರೆಡಿ ನಾಲೆಜು ಇದೆ, ನೀವೆಲ್ಲ ಸಿಲೆಬಸ್ ಓದಿದ್ದೀರಾ. ಬಟ್ ನಿಮಗೆ ಇವಾಗ ಬೆಸ್ಟ್ ಸ್ಟ್ರಾಟಜಿ ಮತ್ತೆ ಟೈಮ್ ಏನಂತಂದ್ರೆ ಪ್ರೀವಿಯಸ್ ಇಯರ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ. ಇವಾಗ ನಾವು ವಿ ಎದು ಆಲ್ರೆಡಿ 1000 ಸಾಲ್ವ್ ಕ್ವಶನ್ ಪೇಪರ್ಸ್ನ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನೆಲ್ಲನೂ ಸಾಲ್ವ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಗ್ರೂಪ್ ಎ, ಪಿ ಡಿ ಒ ಮತ್ತೆ ವಿ ಎದು ಒಂದು ಐಡಿಯಾ ಸಿಗುತ್ತೆ. ಇದ್ರ ಜೊತೆಗೆ ನಾವು ಕೆ ಎಸ್ ಎಲ್ಲ ಕ್ವಶನ್ ಪೇಪರ್ ಕೂಡ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ಕರೆಕ್ಟಾಗಿ ಕೂತ್ಕೊಂಡು ಸಾಲ್ವ್ ಮಾಡಿ. ಸಾಲ್ವ್ ಮಾಡೋದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಮಾಡರ್ನ್ ಹಿಸ್ಟ್ರಿಯಿಂದ ಪ್ರತಿ ಇಯರ್ ಎಷ್ಟು ಕ್ವಶನ್ಸ್ ಬಂದಿದೆ, ಏನ್ಷಿಯಂಟ್ ಇಂದ ಎಷ್ಟು ಕ್ವಶನ್ಸ್ ಬಂದಿದೆ, ಇವಾಗ ಎನ್ವೈರ್ಮೆಂಟು ಸೈನ್ಸ್ ಅಂಡ್ ಟೆಕ್ ಇದೆಲ್ಲ ತುಂಬಾ ಇಂಪಾರ್ಟೆಂಟು, ಅದರಿಂದ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ಸಪ್ರೇಟ್ ಆಗಿ ಮಾಡಬೇಕು. ಇದು ಅನ್ಸುತ್ತೆ ನಿಮಗೆ ತುಂಬಾ ಟೈಮ್ ತಗೊಳುತ್ತೆ, ಇದು ಮಾಡೋದು ಹೆಲ್ಪ್ ಆಗುತ್ತಾ ಅಂತ, ಬಟ್ ದಿಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ಸೊ ದಿಸ್ ಇಸ್ ಸ್ಟ್ರಾಟಜಿ.